ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಲಾ ಕೃಷ್ಣ ಲಾಗ್ಸ್. ಇದು ತಿರುಪತಿಗೆ ನಾವು ಹೋಗಿದ್ವಿ. ಆ ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗು 8:30ಗೆ ಸ್ಟಾರ್ಟ್ ಆದ್ವಿ ನಾವು. ಟ್ರೈನು ಬಂಗಾರಪೇಟೆಯಿಂದ ತಿರುಪತಿಗೆ 1:25ಗೇನೋ ರೀಚ್ ಆದ್ರಿ. ಇದು ಟ್ರೈನ್ ಜರ್ನಿ ನೋಡಿ. ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ನಾವು ರಿಸರ್ವೇಶನ್ ಮಾಡ್ಕೊಂಡಿದ್ರಿ. ಟಿಕೆಟ್ಸು 25, 26, 28, 29 ಏನು 4 ಸೀಟ್ಸ್ ರಿಸರ್ವೇಷನ್ನು. ಆರಾಮಾಗಿ ಜರ್ನಿ ಮಾಡ್ಬೋದು ರಿಸರ್ವೇಷನ್ ಮಾಡಿಕೊಂಡ್ರೆ. ನೋಡಿ ಎಷ್ಟು ಫ್ರೀಯಾಗಿ ಕ್ಲೀನಾಗಿರುತ್ತೆ. ಮತ್ತು ಅಲ್ಲಿ ಟ್ರೈನ್ ಇಳಿದ್ಬಿಟ್ಟು ತಿರುಪತಿಯಲ್ಲೇ ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲಿ ವಿಷ್ಣು ನಿವಾಸಂ ಅಂತ ಇರುತ್ತೆ. ಇಲ್ಲಿ ಬಂದು ದರ್ಶನ್ ಟಿಕೆಟ್ಸ್ ಕೊಡ್ತಾರೆ ನಮಗೆ. ಕ್ಯೂ ಅಲ್ಲಿ 1 ಅವರಿಂದ 1.5 ಅವರ್ 2 ಅವರ್ಸ್ ಆಗುತ್ತೆ. ಈ ಥರ ಒಂದು ಟಿಕೆಟ್ ಕೊಡ್ತಾರೆ ನಮಗೆ. ದರ್ಶನ ಟೈಮಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ. ಆಮೇಲೆ ಅಲಿಪಿರಿಗೆ ಸ್ಟಾರ್ಟ್ ಆಗಿದ್ರಿ. ಅಲಿಪಿರಿಗೆ ಹೋಗಿ ಅಲ್ಲಿ ಲಗೇಜ್ ಎಲ್ಲ ನಾವು ಇಟ್ಟರೆ ಮೇಲೆ ಬರುತ್ತೆ ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಮತ್ತು ಮೆಟ್ಲಿಗೆ ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಎಲ್ಲ ಅಲ್ಲೇ ಮಾರ್ತಾರೆ. ಪೂಜೆ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸ್ಟಾರ್ಟ್ ಆದ್ರಿ ಪಾದಯಾತ್ರೆ. ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಟೈಮ್ ಬಂದು ಸಾಯಂಕಾಲ 5:22ಗೆ ಸ್ಟಾರ್ಟ್ ಮಾಡಿದ್ರಿ. ನೋಡಿ ಹೀಗೆ ಸ್ವಲ್ಪ ಸ್ಟೆಪ್ಸ್ ಹತ್ತದ ಮೇಲೆ ಒಂದು ಮಂಟಪ ರೀತಿ ಕಾಣಿಸುತ್ತೆ. ಇದು ಬಂದು ಶ್ರೀವಾರಿ ಪಾದಾಲ ಮಂಟಪಂ ಅಂತ. ಇಲ್ಲಿ ಲೆಫ್ಟ್ ಸೈಡ್ಗೆ ಶ್ರೀವಾರಿ ಪಾದಗಳು ಇಟ್ಟಿರ್ತಾರೆ ತಾಮ್ರದ್ದು. ನಾವು ಟೋಕನ್ ತಗೊಂಡ್ರೆ ಆ ಪಾದಗಳಿಗೆ ಪೂಜೆ ಮಾಡಿ ನಾವು ತಲೆ ಮೇಲೆ ಹೊತ್ಕೊಂಡು ದೇವ್ರ ಗರ್ಭಗುಡಿ ಸುತ್ತ ಒಂದು ಸುತ್ತಿ ಪೂಜೆ ಮಾಡ್ಕೊಂಡು ಬರ್ಬೋದು. ಇನ್ನು ಹಂಗೆ ಒಳಗಡೆ ಹೋದರೆ ಗೋಶಾಲೆ ಎಲ್ಲ ಇರುತ್ತೆ. ಬಟ್ ಈ ಸಲ ನಮಗೆ ಟೈಮ್ ಇದ್ದಿಲ್ಲ ಅಂತ ಅಲ್ಲಿ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು. ನೋಡಿ ಹಂಗೆ ಸ್ವಲ್ಪ ಮುಂದೆ ಬಂದರೆ ಈ ಥರ ಸ್ಟೆಪ್ಸ್ ಕಾಣಿಸುತ್ತೆ. ಇಲ್ಲಿ ಸ್ಟೆಪ್ಸ್ ಮೇಲೆ ಎಲ್ಲ ನಂಬರ್ಸ್ ಇರುತ್ತೆ. 49, 43, 49, 47, 50 ಅಂತ. ಇಲ್ಲಿ 50 ಸ್ಟೆಪ್ ಕಂಪ್ಲೀಟ್ ಆಯಿತು. ನಮಗೆ ಅಲಿಪಿರಿ ಕಾಣಿಸ್ತು. ಇಲ್ಲಿ ಮತ್ಸ್ಯ ಅವತಾರ ಫಸ್ಟ್ ಸ್ಟ್ಯಾಚು ಕಾಣಿಸುತ್ತೆ. ಮೊದಲನೇ ಅವತಾರ ವಿಷ್ಣುದು. ಇಲ್ಲಿಂದ ಹಿಂಗೆ ಹೋಗ್ತಾ ಎಲ್ಲ ದೇವ್ರದ್ದು 10 ಅವತಾರನೂ 10 ಅವತಾರನೂ ನೋಡ್ಬೋದು ನಾವು. ಹಿಂಗೆ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೆಪ್ಸ್ ಹತ್ರಿ. ನೋಡಿ 50 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಈಗ ಹಿಂಗೆ ಮುಂದೆ ಬಂದರೆ ನಮಗೆ ಡೆಸ್ಟಿನೇಷನ್ಸ್ ಹಾಕಿರ್ತಾರೆ, ಎಷ್ಟು ಸ್ಟೆಪ್ಸ್ ಹತ್ತಿದ್ದೀವಿ ಅಂತ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ. ನೋಡಿ ಸ್ಟೆಪ್ಸ್ ಹತ್ತೋವಾಗ ವಿಡಿಯೋ ಅಲ್ಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಅಷ್ಟೇ. ನಾನು ಫುಲ್ ಏನು ರೆಕಾರ್ಡ್ ಮಾಡಿಲ್ಲ. ತುಂಬ ಆಯಾಸ ಆಗುತ್ತೆ. ಮೊದಲನೇ ಗಾಲಿಗೋಪುರವರೆಗೂ. ಇದು ಸೆಕೆಂಡ್ ಅವತಾರ ಕೂರ್ಮ ಅವತಾರ. ಇದು ಮೈಸೂರು ಗೋಪುರಂ ಅಂತ. ನೋಡಿ ಮೈಸೂರು ಗೋಪುರ ಹತ್ರ ಬಂದ್ರಿ ನಾವು. ಇಲ್ಲಿಗೆ 250 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ನೋಡಿ ಹಿಂಗೆ ಹತ್ಕೊಂಡು ಮೇಲೆ ಹೋದರೆ ರಾಜವೋಲು ಮಂಟಪಂ ಬರುತ್ತೆ. ಇದು 680 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಇಲ್ಲಿಗೆ 3ನೇ ಅವತಾರ ವಾರಾಹ ಅವತಾರ, 4ನೇ ಅವತಾರ ನರಸಿಂಹ, 5ನೇ ಅವತಾರ ವಾಮನ ಅವತಾರ. ಇಲ್ಲಿ ಸ್ಮಾಲ್ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡಿ ಮೊದಲನೇ ಗಾಲಿಗೋಪುರಂ ಹತ್ರ ಬಂದ್ರಿ. ತುಂಬ ಲೈಟಿಂಗ್ ಚೆನ್ನಾಗಿರುತ್ತೆ. ದೇವ್ರದ್ದು ನಾಮ ಎಲ್ಲ ಹಾಕಿರ್ತಾರೆ. ಇದು ಬಂದು ಪರಶುರಾಮ ಅವತಾರ 6th. 6ನೇ ಬಂದು ಪರಶುರಾಮ ಅವತಾರ ಆದಮೇಲೆ ಈ ಥರ ನಮಗೆ ಅಂಗಡಿ ಎಲ್ಲ ಕಾಣಿಸುತ್ತೆ. ಇಲ್ಲಿ ಬಂದು ಏನಾದರೂ ತಿನ್ನೋಕ್ಕೂ ತಗೊಬೋದು ನಾವು. ನೂಡಲ್ಸು, ಗೋಬಿ ಮಂಚೂರಿ, ಜ್ಯೂಸು, ಬಿಸ್ಕೆಟ್ಸು ಎಲ್ಲ ಸಿಗುತ್ತೆ. ಕೂತ್ಕೊಳ್ಳೋಕೆ ಹಿಂಗೆ ಅಂಗಡಿ ಮುಂದೆ ಎಲ್ಲ ಚೇರ್ಸ್ ಎಲ್ಲ ಹಾಕಿರ್ತಾರೆ. ನೋಡಿ ಏನು ಬೇಕೋ ಸಿಗುತ್ತೆ. ಬಟ್ ಕಾಸ್ಟ್ಲಿ. MRPಗಂತೂ ಸಿಗೋದೇ ಇಲ್ಲ. ಎಲ್ಲ 10 ರೂಪಾಯಿ ಜಾಸ್ತಿ ಇರುತ್ತೆ. 7ನೇ ಅವತಾರ ರಾಮ ಅವತಾರ. ಇಲ್ಲಿ ನಂಬರ್ ಮಿಸ್ ಆಗಿದೆ. 8ನೇದು ಬಂದು ಕೃಷ್ಣ ಅವತಾರ, 9ನೇದು ಬಂದು ಬುದ್ಧ ಅವತಾರ. ಹಂಗೆ ಮುಂದೆ ಬಂದರೆ ನಡ್ಕೊಂಡು ಈಗೇನು ಸ್ಟೆಪ್ಸ್ ಇರಲ್ಲ. ಸ್ವಲ್ಪ ಸ್ಟೆಪ್ಸು, ಸ್ವಲ್ಪ ರೋಡು ಬರುತ್ತೆ ನಮಗೆ ಘಾಟ್ ರೋಡ್ ಎಲ್ಲ. 10ನೇದು ಬಂದು ಕಲ್ಕಿ ಅವತಾರ. ಇಲ್ಲಿಗೆ ಲಾಸ್ಟು. ಮತ್ತು ಈ ಪಾಯಿಂಟು ಆಂಜನೇಯನ ವಿಗ್ರಹ ಇರುತ್ತೆ. ಎಲ್ಲರೂ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊತಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಲೆಫ್ಟ್ ಸೈಡ್ಗೆ ಬಂದು ಒಂದು ಮ್ಯೂಸಿಯಂ ಇದೆ. ಯಾರಾದರೂ ಮಿಸ್ ಆದರೆ ಖಂಡಿತ ಅಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. 5 ರೂಪೀಸ್ ಟಿಕೆಟು. ಮಕ್ಕಳಿಗೆಲ್ಲ ತುಂಬ ಎಂಜಾಯ್ಮೆಂಟ್ ಸಿಗತ್ತೆ. ಎಲ್ಲ ನಾವು ತಿಳ್ಕೊಬೋದು. ಡಿಫ್ರೆಂಟ್ ಕಲ್ಲು, ಪ್ರಾಣಿ
ಪಕ್ಷಿ, ಪ್ಲ್ಯಾಂಟ್ಸು ಎಲ್ಲ ಇದೆ ಅಲ್ಲಿ. ಎಲ್ಲ ಫೋಟೋಸ್ ಹಾಕಿದ್ದಾರೆ ಮ್ಯೂಸಿಯಮಲ್ಲಿ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಆಂಜನೇಯನ ವಿಗ್ರಹ ಹತ್ರ ನಾವು ಮತ್ತೆ ಸ್ಟಾರ್ಟ್ ಆದ್ರಿ. ಮತ್ತೆ ಬಂದು ಇಲ್ಲಿ ಮೊಣಕಾಲು ಮೆಟ್ಲು. ಇಲ್ಲಿ ನಾನು ಫುಲ್ ವಿಡಿಯೋ ಏನು ರೆಕಾರ್ಡ್ ಮಾಡಿಲ್ಲ, ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಸ್ ತಗೊಂಡಿದ್ದೀನಿ ಅಷ್ಟೇ. ಇದು ನಮ್ಮ ಮೆಮೊರಿಗಷ್ಟೇ. ನೋಡಿ ಇಲ್ಲಿ ಮೊಣಕಾಲು ಮೆಟ್ಲ ಹತ್ರ ಬಂದ್ರಿ. ಇಲ್ಲಿ ತುಂಬ ಜನ ಮೊಣಕಾಲಲ್ಲೇ ಹತ್ತುತ್ತಾ ಇರ್ತಾರೆ. ಎಲ್ಲರೂ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಇಲ್ಲಿ ಒಂದ್ಸಲಿ ಪೂಜೆ ಕರ್ಪೂರ ಎಲ್ಲ ಮಾರ್ತಾ ಇರ್ತಾರೆ. ಅಲ್ಲೇ ಕರ್ಪೂರ ಹಚ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮೊಣಕಾಲಲ್ಲಿ ಹತ್ತವರು ಹತ್ತುತ್ತಾರೆ. ಇಲ್ಲ ನಾರ್ಮಲಾಗೂ ಹತ್ಕೊಂಡು ಹೋಗ್ಬೋದು, ಅದು ಅವರವರು ಇಷ್ಟ. ನಾವು ಒಂದು 5ರಿಂದ 7 ಸ್ಟೆಪ್ಪೇನೋ ಹತ್ತಿರಬಹುದು ಅನಿಸುತ್ತೆ. ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಸ್ಟೆಪ್ ಹತ್ತಿದ್ದೀನಿ ಅಂತ. ಪುನೀತ್ ಜಾಸ್ತಿನೇ ಹತ್ತದ, ನಾನು ಒಂದು 5 ಹತ್ತಿರ್ಬೋದು ಅಂದ್ಕೊತೀನಿ. ಆಮೇಲೆ ಸಾಕಪ್ಪ ದೇವ್ರೆ ಅಂತ ನಮಸ್ಕಾರ ಮಾಡಿಕೊಂಡು ನಾರ್ಮಲಾಗಿ ಬೆಟ್ಟ ಹತ್ಕೊಂಡು ಹೋದ್ರಿ. ನೆಕ್ಸ್ಟು ಬಂದು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಬರುತ್ತೆ ಇದಾದಮೇಲೆ. ಬಟ್ ಅಲ್ಲಿ ತುಂಬ ಕತ್ಲಾಗಿ ಹೋಗಿತ್ತು, ನಾನೇನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಮತ್ತು ನೋಡೋಣ ಅಂತ ಬಂದುಬಿಟ್ರಿ. 3300 ಸ್ಟೆಪ್ಸ್ ಕಂಪ್ಲೀಟು. ಇನ್ನು 250 ಸ್ಟೆಪ್ಸ್ ಹತ್ತೋದಿತ್ತು. ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಇದು ಬಂದು ಲಾಸ್ಟ್ ಪಾಯಿಂಟು. ಲಾಸ್ಟಲ್ಲಿ ಬಂದು ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡ್ರೆ 3500 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಇಲ್ಲಿ ಟೈಮ್ ಬಂದು 9:25 ಆಗಿತ್ತು ರಾತ್ರಿ. ಇದು ಬಂದು ನೆಕ್ಸ್ಟ್ ಡೇ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಹಂಗೆ ಇಲ್ಲೋಗಿ ದೇವಸ್ಥಾನ ಹತ್ರ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ತೆಗೆದುಕೊಳ್ಳೋಣ ಅಂತ ಹೋಗಿದ್ದೀವಿ. ಮತ್ತು ಸಾಯಂಕಾಲ ಅಂದರೆ ಫೋಟೋ ವಿಡಿಯೋ ಮೊಬೈಲ್ ಎತ್ಕೊಂಡು ಹೋಗೋಲ್ಲ, ಕ್ಯೂವಲ್ಲೆಲ್ಲ ಮತ್ತೆ ಹೋಗಿ ತಗೊಳಕ್ಕಾಗಲ್ಲ ಅಂತ ಅದಕ್ಕೆ ಹೀಗೆ ಸ್ವಲ್ಪ ಫೋಟೋಸ್ ತಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿಂದ ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರಕ್ಕೆ ಹೋಗಿದ್ವಿ. ಅಲ್ಲೋಗಿ ನಾವು ಊಟ ಮುಗಿಸ್ಕೊಂಡು ಅಲ್ಲಿ ನಾವು ಡೊನೇಷನ್ ಏನಾದರೂ ಅನ್ನದಾನಕ್ಕೆ ಕೊಡ್ಬೋದು. ಬಯೋಮೆಟ್ರಿಕ್ ಇಟ್ಟಿರ್ತಾರೆ, ಫೋನ್ಪೇ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ ಪ್ರಸಾದ. ನನಗೆ ಬಂದು ಇಲ್ಲಿ ಕೊಬ್ಬರಿ ಚಟ್ನಿ ತುಂಬ ಇಷ್ಟ ದೇವ್ರಿಗೆ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರಿ. ಫುಲ್ಲು ಮಳೆ. ವರಾಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ರೂಮ್ ಬರೋಷ್ಟರಲ್ಲಿ ಇಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು. ವಿಡಿಯೋ ಸ್ಟಾಪ್ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಇದು ಸಾಯಂಕಾಲ ದರ್ಶನಕ್ಕೆ ಹೋಗೋಕ್ಕೆ 5 ಗಂಟೆಗೆ ರೆಡಿಯಾಗಿದ್ದೀವಿ. 5 ಗಂಟೆಗೆ ಹೋಗಿ ನಮಗೆ 11:15ಗೆ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ದೇವ್ರದ್ದು ಲಡ್ಡು ತಗೊಂಡು ಮತ್ತೆ ರೂಮ್ ಬಂದ್ರಿ. ಇಲ್ಲಿಗೆ ದರ್ಶನ ಎಲ್ಲ ದೇವ್ರದ್ದು ಮುಗೀತು. ನೆಕ್ಸ್ಟ್ ಡೇ ಬಂದು ರಿಟರ್ನ್ ಆಗ್ತಾಯಿದ್ದೀವಿ ನಾವು. ರಿಟರ್ನು ಬಂದು ಸ್ಟೆಪ್ಸ್ ಇಳ್ಕೊಂಡೇ ಹೋಗ್ತಾಯಿದ್ದೀವಿ ಕೆಳಗಡೆಗೆ. ಬಸ್ಸಲ್ಲಿ ಜೀಪಲ್ಲಿ ಏನು ಹೋಗಿಲ್ಲ. ವಿಡಿಯೋ ಬಂದು ಮೊಣಕಾಲು ಮೆಟ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಮೇಲೆ ಎಲ್ಲ ಏನು ರೆಕಾರ್ಡ್ ಮಾಡಿಲ್ಲ, ಬೇಗ ಟೈಮ್ ಆಗೋಗುತ್ತೆ. ನಮಗೆ 2:30ಗೆ ಟ್ರೈನ್ ಇತ್ತು. ನಾವು ಸ್ಟಾರ್ಟ್ ಆಗಿದ್ದು 10:40ಗೇನೋ ಸ್ಟಾರ್ಟ್ ಆದ್ರಿ ಬೆಟ್ಟ ಇಳಿಯೋಕ್ಕೆ. ಅದಕ್ಕೆ ಬೇಗ ಇಳಿಯೋ ಪ್ರಾಸೆಸ್ಸಲ್ಲಿ ರೆಕಾರ್ಡ್ ಮಾಡೋದು ಮರ್ತದೆ. ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ಹೋಗ ಸ್ವಲ್ಪ ವಿಡಿಯೋ ತಗೊಂಡಿದ್ದೀನಿ. ಯಾರಾದರೂ ತಿರುಪತಿಗೆ ಹೋಗೋರು ಖಂಡಿತ ರೂಮ್ ಬುಕ್ ಮಾಡ್ಕೊಳ್ಳಿ. ರೂಮ್ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳೋಕ್ಕೆ ನಿಮಗೆ ಟೈಮ್ ಸಿಗುತ್ತೆ. ಇಲ್ಲ ಲಾಕರ್ ಅಂದರೆ ತುಂಬ ರಶ್ ಇರುತ್ತೆ, ಆಗಲ್ಲ. ನೋಡಿ ವ್ಯೂ ಪಾಯಿಂಟ್ ಎಲ್ಲ ಹೆಂಗಿದೆಯೋ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮೊಣಕಾಲು ಮೆಟ್ಲ ಹತ್ರ ಎಲ್ಲ. ನೋಡಿ ಇದು ಘಾಟ್ ರೋಡು. ನೋಡಿ ಹಂಗೆ ಬಂದರೆ ರಾತ್ರಿ ಬಂದು ದೇವಸ್ಥಾನ ಮುಚ್ಚಿಬಿಟ್ಟಿದ್ರು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ದೇವರದ್ದು ದರ್ಶನ ಮುಗಿಸ್ಕೊಂಡು ಹಂಗೆ ಕೆಳಗಡೆ ಬಂದರೆ ಈಗ ನೋಡಿ ಎಲ್ಲ ಪ್ರಾಣಿ ಎಲ್ಲ ಸಿಗತ್ತೆ ನಮಗೆ ಮಕ್ಳಿಗೆ ನೋಡೋಕ್ಕೆ. ಅಲಿಲು ಎಲ್ಲ ಎಷ್ಟು ಚೆನ್ನಾಗಿತ್ತು. ಇದೇನೋ ಸಾಂಬ ಅಂತಾನೆ ಪುನೀತು. ನನಗೆ ಇದು ಹೆಸ್ರು ಗೊತ್ತಿಲ್ಲ, ಬಟ್ ಅವನು ಸಾಂಬ ಅಂತ ಹೇಳ್ತಾನೆ. ಅದರದ್ದು ಕೊಂಬು ಬಂದು ತುಂಬ ಸಾಫ್ಟಾಗಿರುತ್ತೆ. ಎಲ್ಲರೂ ಇದಕ್ಕೆ ತಿನ್ನೋಕ್ಕೆ ಬನಾನಾ ಚಿಪ್ಸು ಎಲ್ಲ ಕೊಡ್ತಾಯಿದ್ರು. ಏನಾದರೂ ಫ್ರೂಟ್ಸು ಅದೆಲ್ಲ ತಿಂತಾಯಿತ್ತು. ಅದೂ ನೋಡಿ ಹಿಂಗೆ ಎಂಜಾಯ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಕೆಳಗಡೆ ಬಂದರೆ ಜಿಂಕೆ ಎಲ್ಲ ಫುಲ್ ಜಿಂಕೆಗಳಿರುತ್ತೆ. ಎಲ್ಲಿ ನೋಡಿದ್ರೂ ಜಿಂಕೆಗಳೇ ತುಂಬ ಅಂದರೆ ತುಂಬ ಇತ್ತು. ಆದರೆ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಬೇಕು ಈ ಜಾಗದಲ್ಲಿ, ಆ ಕಡೆ ಎಲ್ಲ ಹೋಗ್ಬಾರ್ದು. ನೋಡಿ ಇಲ್ಲಿ ಇನ್ನೊಂದು ಸಾಂಬ. ಇದಕ್ಕೆ ಕೊಂಬಿಲ್ಲ, ಮುಂಚೆ ನೋಡಿದ್ದಕ್ಕೆ ಕೊಂಬಿತ್ತು. ನೋಡಿ ಹಂಗೆ ಕೆಳಗಡೆ ಬಂದರೆ ಜಿಂಕೆ ಎಲ್ಲ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು.
ಮಕ್ಕಳಾದರೆ ತುಂಬ ಇಷ್ಟಪಡ್ತಾರೆ ಇದೆಲ್ಲ ನೋಡೋಕ್ಕೆ. ಇಳಿಯೋದೇ ಗೊತ್ತಾಗಲ್ಲ ಸ್ಟೆಪ್ಸು, ಬಟ್ ಕಾಲು ನೋವಾದರೆ ನಾವು ಲಗೇಜು ಕೆಳಗಡೆಗೆ ಎತ್ಕೊಂಡು ಬರಬೇಕಲ್ಲ ನಾವೇ, ತುಂಬ ಕಷ್ಟ ಆಗುತ್ತೆ. ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಪಾಯಿಂಟಿಗೆ ಬಂದ್ರಿ. ನಾವು ಬೆಟ್ಟ ಇಳಿಯೋಷ್ಟರಲ್ಲಿ 2 ಗಂಟೆ ಆಗಿತ್ತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ.